ಅದೇ ಈಗ ನಮ್ಗೆ ವ್ಯವಸಾಯ, ಈಗ ನಾನು ವ್ಯವಸಾಯ ಮಾಡ್ತೀನಿ, ರೈತರಿಗೆ ಈಗ ಆಪ್ಷನ್ ಕೆಲವೊಂದು ಕೆಟಗರೀಸ್, ಈಗ ರೈತರು ಅಂದ್ರೆ ರೈತನೇ ಆಗ್ಬೇಕು, ರೈತ ಮನಿತನ ಅಂತ ಬಂದ್ರೆ ರೈತನ ಅಜ್ಜ ಹಾಕಿದ ಆಲದ ಮರ ಅನ್ನೋ ರೀತಿಯಲ್ಲಿ ಬರ್ತಾ ಇರುತ್ತೆ. ಬಟ್ ರೈತ ಆದಾಗ ಅವ್ರ ಕೃಷಿ ಪದ್ಧತಿನೂ ಅದೇ ರೀತಿಯಲ್ಲೇ ಇರುತ್ತೆ. ಇಲ್ಲಿ ವ್ಯವಸಾಯದಲ್ಲಿ ನಾನು ಲಾಭ ಮಾಡಬೇಕು, ಪ್ರಾಫಿಟ್ ಮಾಡ್ಕೋಬೇಕು ಅಂತ ಅಂದ್ರೆ ಅವ್ರ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ? ಒಂದು ಇವಾಗ ಇದೊಂದು ಹೇಳಿದ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಿಲ್ಲ ಅಂತ ಬಿಟ್ಟು. ಸೊ ಹೆಂಗ್ ಮಾಡಿದಾರೆ ಅಂದ್ರೆ ಜನಗಳನ್ನ, ಒಂದು ಕಾಲ ಇತ್ತು ನೀನು ಏನಕ್ಕೂ ಕೆಲ್ಸಕ್ಕೆ ಬಾರ್ದೇ ಇದ್ರೆ ಇನ್ನ ಕೆಲ್ಸಕ್ಕೆ ಆಗ್ತಿದ್ರು, ಅಂದ್ರೆ ಜೀತಕ್ಕೆ ಆಗ್ತಿದ್ರು, ಹೋಗ ಅಲ್ಲೆಲ್ಲಾದ್ರೂ ಕೆಲಸ ಮಾಡುವಂತ. ಆದ್ರೆ ಇವತ್ತು ಅದನ್ನ ಹೆಂಗ್ ಉಲ್ಟಾ ಮಾಡಿದಾರ ಅಂದ್ರೆ ಅತ್ಯುತ್ತಮನು ಕೆಲಸ ಮಾಡೋನು, ಏನು ಕೆಲಸ ಇಲ್ದರೂ ವ್ಯವಸಾಯ ಮಾಡೋ ತರ ಆಗಿದ್ದಾನೆ. ಬಟ್ ಇವತ್ತು IT ಎಂಪ್ಲಾಯೀಸು ಮತ್ತೆ ಬೇರೆ ಬೇರೆ ಎಂಪ್ಲಾಯೀಸ್ ಏನಿದಾರೋ ಅವರಷ್ಟು ಸ್ಟ್ರೆಸ್ಡ್ ಪೀಪಲ್ಸ್ ಇನ್ ಯಾರು ಇಲ್ಲ. ವ್ಯವಸಾಯ ಮಾಡೋದ್ರಲ್ಲಿ ಒಂದ್ರಲ್ಲಿ ರೇಟ್ ಸಿಗುತ್ತೆ, ಒಂದ್ರಲ್ಲಿ ರೇಟ್ ಸಿಗಲ್ಲ. ಯಾರೋ ಒಂದು ಸ್ಕಿಲ್ಡ್ ಪರ್ಸನ್ಸ್ ಇರ್ತಾನೋ ಅವ್ನು ಬದುಕೊಳ್ತಾನೆ. ಯಾರು ಈ ಒಂದೇ ಬೆಳೆಯನ್ನು ಹಾಕಿ ಒಂದೇ ಸಲ ಸಿಕ್ಕರೆ ಶ್ರೀಮಂತ ಆಗ್ಬಿಡ್ತೀನಿ ಅಥವಾ ಸಾಲ ತೀರ್ಸ್ಕೊಬಿಡ್ತೀನಿ ಅಂತಾರೋ ಅದ್ಯಾವುದೂ ಆಗಲ್ಲ. ಏನಕ್ಕಂದ್ರೆ ಮತ್ತೆ ಅವರು ಮನೆ ಮಠ ಮಾಡ್ಕೊಂಡು ಬೆಂಗಳೂರಿಗೆ ಬರ್ಬೇಕಾಗ್ತಿದೆ. ಸೊ ಇವಾಗ ಏನು ಅವ್ರ ಪೂರ್ವಿಕರು ವ್ಯವಸಾಯನ ಮಾಡ್ಕೊ ಬರ್ತಿದಾರೆ ಅಂದ್ರೆ ನಮ್ಮ ಒಂದು 60 ವರ್ಷದ ಹಿಂದೆ ಚೆನ್ನಾಗಿತ್ತು. ಯಾವಾಗ ಹಸಿರು ಕ್ರಾಂತಿ ಅನ್ನೋದು ಬಂತು, ಅಂದ್ರೆ ಹಸಿರು ಕ್ರಾಂತಿ ಏನಕ್ಕೆ ಬಂತು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅವಾಗ ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರಲಿಲ್ಲ. ಇವಾಗ ಒಂದು ಟೊಮೆಟೊ ಹಣ್ಣಿನ ಗಿಡ ಅವಾಗ ಒಂದು 4 ಟೊಮೆಟೊ ಹಣ್ಣು ಬಿಡ್ತಿತ್ತು ಅಂತ ಅನ್ಕೊಳ್ಳಿ. ಇವಾಗ 400ವರೆಗೂ ಬಿಡೋ ತರ, 40ರಿಂದ 400ವರೆಗೂ ಬಿಡೋ ತರ ಡೆವಲಪ್ ಮಾಡ್ತಿದ್ದಾರೆ. ಸೊ ಅವಾಗ 4 ತಿಂದು ತುಂಬಾ ಆರೋಗ್ಯವಾಗಿರ್ತಿದ್ದ. ಇವಾಗ ಅಷ್ಟು ಆರೋಗ್ಯ ಸಿಗ್ಬೇಕಂದ್ರೆ ಅವ್ನು 400 ತಿನ್ಬೇಕು, ತಿನ್ನಕ್ಕಾಗುತ್ತಾ? ಆಗಲ್ಲ. ಸೊ ಅದೇ ತರ ಈ ಜನರೇಷನ್ ಗ್ಯಾಪ್ ಇಂದ ನಮ್ಮ ಈ ರೈತರು ಅನ್ನೋದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ಅಂತ ಹೇಳ್ತೀನಿ ನಾನು. ಓಕೆ, ಈಗ ನಾವು ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಒಂದು ಕೆಮಿಕಲ್ ಫಾರ್ಮಿಂಗ್ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಡಿಫ್ರೆನ್ಸ್ಗಳು ಯಾವ ರೀತಿ ಆಗಿರುತ್ತೆ? ಓಕೆ, ಸೊ ಕೆಮಿಕಲ್ ಫಾರ್ಮಿಂಗ್ ಅಂದ್ರೆ ಎಲ್ಲ ಕೂಡ ಆಚೆಯಿಂದ ತಗೊಬಂದು ಹಾಕುವಂಥದ್ದು. ಯೂರಿಯಾ, DAP ಮತ್ತೆ ಕೆಮಿಕಲ್ಸ್ ಆಗಿರ್ಬೋದು, ಮತ್ತೆ ಫರ್ಟಿಲೈಸರ್ಸ್ ಆಗಿರ್ಬೋದು, ಇನ್ಕ್ಲೂಡಿಂಗ್ ಬೀಜ ಕೂಡ ಬೇರೆ ಕಡೆಯಿಂದಾನೆ ತಗೊಬರುವಂಥದ್ದು. ಆರ್ಗ್ಯಾನಿಕ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಿಮ್ಮ ತೋಟದಲ್ಲೇ ಫಸ್ಟ್ ನೀವು ಎರೆಹುಳು ಗೊಬ್ಬರವನ್ನ ಮಾಡ್ಕೋಬಹುದು. ಎರೆಹುಳು ಗೊಬ್ಬರ ಅಂದ್ರೆ ಹಸುವಿನ ಸಗಣಿ ಇರುತ್ತಲ್ವಾ, ಅದಕ್ಕೆ ಉಳಿದಿರುವಂತ ವೇಸ್ಟ್ ಎಲ್ಲ ಎತ್ಕೊಂಡಾಗ ಹಾಕ್ಬಿಟ್ರೆ ಅದು ಎರೆಹುಳು ಒಂದು ಗೊಬ್ಬರವಾಗಿ ಮಾಡ್ಕೊಡುತ್ತೆ. ಅದನ್ನ ನೀವು ಯೂಸ್ ಮಾಡ್ಬೋದು, ಅಥವಾ ಬೇವಿನ ಹಿಂಡಿ ಯೂಸ್ ಮಾಡ್ಬೋದು, ಹೊಂಗೆ ಹಿಂಡಿ ಯೂಸ್ ಮಾಡ್ಬೋದು. ಈ ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಎಲ್ಲ ಆಗಿನ ಕಾಲದಲ್ಲಿ ಪ್ರತಿಯೊಬ್ಬರ ತೋಟದಲ್ಲೂ ಇರ್ತಿತ್ತು. ಸೊ ಅದನ್ನೇ ಕಲೆಕ್ಟ್ ಮಾಡಿ ಅದನ್ನ ಎಣ್ಣೆ ತೆಗೆದ್ಬಿಟ್ಟು ಅದರ ಉಳಿದಿರುವಂತ ಹಿಂಡಿನ ಬಂದ್ಬಿಟ್ಟು ತೋಟಕ್ಕೆ ಹಾಕ್ತಿದ್ರು. ಓಕೆನಾ? ಇವಾಗ ಅದು ಕೂಡ ತಗೊಳ್ಳಂಗಾಗಿದೆ. ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿನೂ ಕೂಡ ತಗೋಬೇಕಾಗ್ತಿದೆ. ಮತ್ತೆ ಅದು ಎಲ್ಲದಕ್ಕಿಂತ ಬೆಸ್ಟ್ ಏನ್ ಗೊತ್ತಾ, ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂದ್ರೆ ಹೊಲದ ಸುತ್ತಲೂ ಕೂಡ ನುಗ್ಗೆ, ಗ್ಲಿರಿಸೀಡಿಯಾ ಮತ್ತೆ ಅಗಸೆ ಗಿಡಗಳನ್ನ ಹಾಕೊಳ್ಳಿ. ನುಗ್ಗೆ, ಗ್ಲಿರಿಸೀಡಿಯಾ ಮತ್ತೆ ಅಗಸೆ, ಇದು ನಿಮ್ಗೆ ಬಯೋಫೆನ್ಸಿಂಗ್ ಆಗು ಕೂಡ ವರ್ಕ್ ಆಗುತ್ತೆ. ಒಂದು 6 ಅಡಿ 7 ಅಡಿಗೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ತಾ ಇದ್ದಂಗೆ ಅದು ಹೊಸದಾಗಿ ಎಲೆಗಳು ಬರ್ತಾನೆ ಇರುತ್ತೆ, ಅದನ್ನ ಭೂಮಿಗೆ ಸೇರಿಸ್ತಾ ಹೋಗಿ. ಸೊ ನಿಮ್ಗೆ ಇದು ಫ್ರೀ ಆಫ್ ಕಾಸ್ಟ್. ಒಂದ್ಸಲ ಉಣಿದ್ರೆ ನಿಮ್ಗೆ ಲೈಫ್ ಟೈಮ್ ಅದು ಗೊಬ್ಬರ ಕೊಡ್ತಾನೆ ಇರುತ್ತೆ. ಅದು ನಿಮ್ಗೆ ಗೊಬ್ಬರವಾಗಿ ಕನ್ವರ್ಟ್ ಆಗಿರುತ್ತೆ. ಹಸಿರೆಲೆ ಗೊಬ್ಬರ ಅಂತ ಕರಿತೀವಿ. ಸೊ ಈ ತರದನ್ನೆಲ್ಲ ರೈತರು ಫಾಲೋ ಮಾಡ್ತಾ ಇದ್ರೆ ಕೆಮಿಕಲ್ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡ್ಕೋಬಹುದು. ಬಟ್ ಈ ತರದನ್ನ ಯಾರು ರೈತರು ಫಾಲೋ ಮಾಡಲ್ಲ. ಮತ್ತೆ ಒಂದು ರಾಂಗ್ ಪ್ರಾಕ್ಟೀಸ್ ಇದೆ ನಮ್ಮ ಇಂಡಿಯಾದಲ್ಲಿ. ಏನಂದ್ರೆ ಎಲ್ಲ ಕಸನೆಲ್ಲ ತಗೊಂಡು ಹೋಗ್ಬಿಟ್ಟು ಸುಟ್ಬಿಡು. ಯಾವತ್ತು ಸುಡಕ್ ಹೋಗ್ಬಾರ್ದು. ಹಂಗ್ ಸುಡಬೇಕಾಗಿರೋದು ಒಂದೇ ಒಂದು ಏನಂದ್ರೆ ನಿಮ್ಗೆ ಈ ಕಾಂಗ್ರೆಸ್ ಗಿಡ ಅಂತ ಬರುತ್ತೆ ಗೊತ್ತಾ, ಅದೊಂದು, ಮತ್ತೆ ಇನ್ನೊಂದು ಪಾರ್ಥೇನಿಯಂ ಗಿಡ ಅಂತ ಅದ್ರದ್ದು ಟೆಕ್ನಿಕಲ್ ನೇಮು. ಸೊ ಅದನ್ನ ಸುಡಬೇಕಾಗುತ್ತೆ. ಏನಕ್ಕಂದ್ರೆ ಅದರ ಬೀಜ ಅನ್ನೋದು ಒಂದ್ಸಲ ಬಿದ್ದಿದೆ ಅಂದ್ರೆ 7 ಸಲ ಮೊಳಕೆ ಬರುತ್ತೆ ಅಂತ ಬಿಟ್ಟು ನಮ್ಮ ಪೂರ್ವಿಕರು ಹೇಳ್ತಾರೆ. ಸೊ ಅಂತ ಹಾನಿಕಾರಕವಾದ ಕಳೆಗಳನ್ನ ಮಾತ್ರ ಸುಡಬೇಕು. ಅದು ಬಿಟ್ಬಿಟ್ಟು ನಾರ್ಮಲ್ ಹುಲ್ಲು ಅವು ಇವೆಲ್ಲ ಸುಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಅವು ಕಿತ್ಬಿಟ್ಟು ಮತ್ತೆ ಅಲ್ಲೇ ಹಾಕಿದ್ರು ಕೂಡ ಮಲ್ಚಿಂಗ್ ಆಗಿ ಇದಾಗುತ್ತೆ, ಅಂದ್ರೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಅಥವಾ ನಿಮ್ಗೆ ಅಲ್ಲೇ ತರಕಾರಿ ಏನಾದ್ರು ಬೆಳೀತಿದ್ದೀರಾ ಅಂದ್ರೆ ನೀವು ಹೊಲದ ಆಚೆ ತಗೊಂಡೋಗ್ಬಿಟ್ಟು ಒಂದು ತಿಪ್ಪೆಯಲ್ಲಿ ಹಾಕೊಂಡ್ರು ಕೂಡ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಸೊ ಸಿಂಪಲ್ ಆಗಿ ಕೆಮಿಕಲ್ ಆರ್ಗ್ಯಾನಿಕ್ ಅಂದ್ರೆ, ಕೆಮಿಕಲ್ ಅಂದ್ರೆ ಎಲ್ಲ ನೀವು ದುಡ್ಡು ಕೊಟ್ಟು ತಗೋಬರೋದು. ಆರ್ಗ್ಯಾನಿಕ್ ಅಂದ್ರೆ ನಿಮಗೆ ಏನ್ ಬೇಕೋ ಅದನ್ನೆಲ್ಲ ನೀವೇ ಮಾಡ್ಕೊಳ್ಳೋದು, ಇಷ್ಟೇ. ಈಗ ನಾವು ಕಸದಿಂದ ರಸ ಅಂತ ಹೇಳ್ತೀವಿ, ಹಂಗೆ ರೈತರು ಅದನ್ನ ಫಾಲೋ ಮಾಡ್ಬೇಕು ಒಂಚೂರು. ಯಾಕಂದ್ರೆ ಈ ಗೊಬ್ಬರದ ಗಿಡ ಬೆಳೆಸುವಂತದ್ದು, ದ್ವಿದಳ ಧಾನ್ಯಗಳನ್ನ ಬೆಳೆದು ಅದನ್ನೇ ಮಲ್ಚಿಂಗ್ ಮಾಡ್ತಾರೆ. ಈ ತರದ್ದು ಪ್ರಾಕ್ಟೀಸಸ್ ಮಾಡ್ಕೋಬೇಕು ಅಂತಾನ? ಈ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅವ್ರು ಸೇವ್ ಆಗುತ್ತೆ. ಇವಾಗ ನಿಮ್ಗೊಂದು ಯೂರಿಯಾಗೆ ಒಂದು 10,000 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಅದೇ 10,000 ರೂಪಾಯಿ ಬದಲು ಅವ್ನು 1,000 ರೂಪಾಯಿ ಕೊಟ್ಬಿಟ್ಟು ರೈತ ಬೀಜ ಅಂದ್ರೆ ನಾರ್ಮಲ್ ಆಗಿ ಫಸ್ಟ್ ಅವರೇ ಇಟ್ಕೋಬೇಕು ಅಂತ ಬಿಟ್ಟು ಇದು. ಇವಾಗ ಅವ್ರು ಇಟ್ಕೊಂಡಿರಲ್ಲ, 1,000 ರೂಪಾಯಿ ಕೊಟ್ಬಿಟ್ಟು ಯಾವ್ದಾದ್ರು ದ್ವಿದಳ ಧಾನ್ಯದ್ದು ಮಳೆಗಾಲದಲ್ಲಿ ಒಂದ್ 2-3 ಮಳೆ ಇರೋಂಗ್ ನೋಡ್ಕೊಂಡು ಉಳುಮೆ ಮಾಡ್ಬಿಟ್ಟು ಬೀಜ ಹಾಕ್ಬಿಟ್ರೆ ಅದನ್ನ ಮಲ್ಚಿಂಗ್ ಮಾಡಿದ್ರೆ ಅದಕ್ಕಿಂತ ಗೊಬ್ಬರ 10,000 ರೂಪಾಯಿ ಸೇವ್ ಆಗುತ್ತಲ್ವಾ ನಮ್ಗೆ. ಸೊ ಈ ತರ ಥಿಂಕ್ ಮಾಡ್ಬೇಕಾಗುತ್ತೆ ಅಷ್ಟೇ. ಇವಾಗ ಗ್ಲಿರಿಸಿಡಿಯಾ ಮತ್ತೆ ನುಗ್ಗೆ ಮತ್ತೆ ಅಗಸೆ ಹೇಳ್ದೆ, ಇವೆಲ್ಲ ನಿಮ್ಗೆ ಒಂದ್ಸಲ ಪ್ಲಾಂಟೇಶನ್ ಮಾಡ್ಕೊಂಡ್ರೆ ಪ್ರತಿ ವರ್ಷ ಯಾವಾಗ ಇದ್ ಮಾಡ್ತಿರೋ ಕಟ್ ಮಾಡಿ ಭೂಮಿಗೆ ಸೇರಿಸಿ. ಮತ್ತೆ ತೆಂಗು, ಬಾಳೆ ವೇಸ್ಟ್ ಮತ್ತೆ ಹಲವಾರು ವೇಸ್ಟ್ ಸಿಗುತ್ತೆ ವ್ಯವಸಾಯದಲ್ಲಿ. ಎಲೆಗಳೆಲ್ಲ ಉದುರಿರುತ್ತೆ, ಅವನ್ನೆಲ್ಲ ಭೂಮಿಗೆ ಸೇರಿಸಿದ್ರು ಕೂಡ ಅದು ಆಟೋಮೆಟಿಕ್ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆ ಜೀವಾಮೃತ ಅಂತ ಬರುತ್ತೆ. ಲೈಕ್
ಸಾವಯವ ಕೃಷಿಯಲ್ಲಿ ಮಾಡೋರಿಗೆ ಮೊದಲು ಜೀವಾಮೃತ ಅದು ಹೆಂಗ್ ಬರುತ್ತೆ ಅಂದ್ರೆ ನಿಮ್ಗೊಂದು 200 ಲೀಟರ್ ನೀರಿಗೆ ಸ್ವಲ್ಪ ಸಗಣಿ ಮತ್ತೆ ಬೆಲ್ಲ ಮತ್ತೆ ಗಂಜಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೆಲವೊಂದು ದ್ವಿದಳ ಧಾನ್ಯದ ಇದು ಮಾಡಿಬಿಟ್ಟು ಒಂದು ಸಮ್ ಡೇಸ್ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರಲ್ಲಿ ಸೂಕ್ಷ್ಮಾಣುಜೀವಿಗಳಂದು ಮಲ್ಟಿಪ್ಲೈ ಆಗಿರುತ್ತೆ. ಸೊ ಅದನ್ನ ನೀರಿಗೆ ಸೇರಿಸಿದ್ರೆ ಇದನ್ನ ಇದಕ್ಕೆ ಎಷ್ಟು ಕೊಡ್ತೀರಾ? ಸಗಣಿಗೆ ನೀವು ದುಡ್ಡು ಕೊಡ್ತೀರಾ? ಇಲ್ಲ. ಗಂಜಲಕ್ಕೆ ದುಡ್ಡು ಕೊಡ್ತೀರಾ? ಇಲ್ಲ. ದ್ವಿದಳ ಧಾನ್ಯ ನಿಮ್ಮ ಮನೇಲಿ ಇದ್ರೆ ಓಕೆ, ಇಲ್ಲಾಂದ್ರೆ ಒಂದು 2 kg 200 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಅದೇ ಇನ್ನೊಂದು ಬೆಲ್ಲ ಒಂದು ನಾರ್ಮಲ್ ಆಗಿ ಒಂದು 100 ರೂಪಾಯಿ 200 ರೂಪಾಯಿ ಬೆಲ್ಲಕ್ಕೆ. ಸೊ ನಿಮ್ಗೊಂದು 400 ರೂಪಾಯಿಗೆ ಅದೇ ನೀವು ಕೆಮಿಕಲ್ ಗೊಬ್ಬರಗಳಿಗೆ ಹೋಗ್ತೀವಿ ಅಂದ್ರೆ 4000 ರೂಪಾಯಿ ಆಗುತ್ತೆ. ಸೊ ಆದ್ರೆ ರೈತರಿಗೆ ಇಷ್ಟೆಲ್ಲ ಮಾಡೋ ಪ್ರೋಸೆಸ್ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ರೈತರು ಏನ್ ಮಾಡ್ತಾರೆ, ಯೂರಿಯಾ DAP ತಗೊಬಂದು ಹಾಕ್ಬಿಡ್ತಾರೆ.